ಕ್ರಿಕೆಟ್ ಲೋಕದಲ್ಲಿ ಹೆಸರು, ಹಣ ಎಲ್ಲವೂ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲ ಕ್ರಿಕೆಟ್ ಆಟಗಾರರು ಡ್ರಗ್ಸ್ ದಂಧೆಗೆ ಕೈ ಹಾಕಿದ್ದಾರೆ. ಆ ಆಟಗಾರರ ಅಸಲಿ ಮುಖವಾಡವನ್ನ ಈಗ ಅಧಿಕಾರಿಯೊಬ್ಬರು ಬಯಲು ಮಾಡಿದ್ದಾರೆ. ಅಷ್ಟಕ್ಕೂ ಆ ಆಟಗಾರ ಯಾರ್ಯಾರು ಗೊತ್ತಾ? ಇಲ್ಲಿದೆ ಅವರ ಹೆಸರು. ಕ್ರಿಕೆಟ್ ಆಟಕ್ಕೆ ಅಂಟಿದ ಡ್ರಗ್ಸ್ ನಶೆ, ಕಳಚಿತು ಪಾಕ್ ಆಟಗಾರರ ಮುಖವಾಡ. ಫಾಸ್ಟ್ ಬೌಲಿಂಗ್ ಅಂದ್ರೆ ಶೋಯಬ್ ಅಖ್ತರ್ ಹೆಸರು ಮೊದಲು ನೆನಪಾಗುತ್ತೆ. ಈತ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಚೆಂಡು ಎಸೆದು ಬ್ಯಾಟ್ಸ್ಮನ್ಗಳ ಎದೆ ನಡುಗಿಸಿದ್ದ ರಾವಲ್ಪಿಂಡಿ ಎಕ್ಸ್ಪ್ರೆಸ್. ಮತ್ತೊಂದೆಡೆ ಮೊಹಮ್ಮದ್ ಆಸಿಫ್ ಸ್ವಿಂಗ್ ಮತ್ತು ಸೀಮ್ನಿಂದ ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ಗಳನ್ನೇ ಶಾಕ್ ಆಗುವ ರೀತಿಯಲ್ಲಿ ಔಟ್ ಮಾಡ್ತಿದ್ದ ಪ್ರತಿಭಾವಂತ ಬೌಲರ್. ಆದರೆ ಈಗ ಈ ಇಬ್ಬರ ಹೆಸರು ಮೈದಾನದ ದಾಖಲೆಗಳಾಗಿ ಅಲ್ಲ, ಗಂಭೀರ ಆರೋಪಗಳ ಕಾರಣಕ್ಕೆ ಮತ್ತೆ ಸುದ್ದಿಯಲ್ಲಿದೆ. ಕ್ರಿಕೆಟ್ ಗ್ಲಾಮರ್ ಗಡಿದಾಟಿದ ಪೈಪೋಟಿ. ಈಗ ಅದರ ಜೊತೆ ಸೇರಿಕೊಂಡಿದೆ ಮತ್ತೊಂದು ಸ್ಫೋಟಕ ಆರೋಪ. ಪಾಕಿಸ್ತಾನದ ಮಾಜಿ ವೇಗಿಗಳಾದ ಶೋಯಬ್ ಅಖ್ತರ್ ಮತ್ತು ಮೊಹಮ್ಮದ್ ಆಸಿಫ್ ವಿರುದ್ಧ ಕೇಂದ್ರ ಗೃಹ ಸಚಿವಾಲಯದ ಮಾಜಿ ಅಧಿಕಾರಿ RVS ಮಣಿ ಮಾಡಿರುವಂತಹ ಹೇಳಿಕೆ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಶೋಯಬ್ ಅಖ್ತರ್ ಮತ್ತು ಮೊಹಮ್ಮದ್ ಆಸಿಫ್ ಸಂಬಂಧಿಸಿದ ಒಂದು ಪ್ರಕರಣದ ಬಗ್ಗೆ ವರದಿ ಸಿದ್ಧಪಡಿಸಲಾಗಿತ್ತು. ಈ ವರದಿಯಲ್ಲಿ ಈ ಇಬ್ಬರು ಪಾಕಿಸ್ತಾನದಿಂದ ಭಾರತಕ್ಕೆ ಮಾದಕ ವಸ್ತುಗಳನ್ನು ಸಾಗಿಸುತ್ತಿದ್ದರು ಎಂದು ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಪಾಕಿಸ್ತಾನ ತಂಡಗಳು ಅಥವಾ ನಿಯೋಗಗಳು ಭಾರತಕ್ಕೆ ಬಂದಾಗಲೆಲ್ಲ ಮಾದಕ ವಸ್ತು ಕಳ್ಳ ಸಾಗಣೆಯಲ್ಲಿ ಕೆಲವರು ಭಾಗಿಯಾಗುತ್ತಿದ್ದರು. 2006ರಿಂದ 2010ರವರೆಗೆ ಗೃಹ ಸಚಿವಾಲಯದಲ್ಲಿ ಕೆಲಸ ಮಾಡಿದ ಅವಧಿಯ ಅನುಭವವನ್ನು ಉಲ್ಲೇಖಿಸಿ ಪಾಕಿಸ್ತಾನಿ ಕ್ರಿಕೆಟಿಗರ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಇವರು ಮತ್ತೊಂದು ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಭಾರತಕ್ಕೆ ಮಾದಕ ವಸ್ತುಗಳನ್ನು ಕಳುಹಿಸುವುದು ಪಾಕಿಸ್ತಾನದ ಅಧಿಕೃತ ನೀತಿಯ ಭಾಗ ಎಂದು ಮಣಿ ಹೇಳಿದ್ದಾರೆ. ತಂಡದಲ್ಲಿದ್ದ ಇನ್ನೂ ಕೆಲ ಆಟಗಾರರು ಈ ಕೃತ್ಯವನ್ನು ಮಾಡಿದ್ದಾರೆ. ಆದರೆ ಇವರು ಅವರ ಹೆಸರುಗಳನ್ನು ಬಹಿರಂಗಪಡಿಸಿಲ್ಲ. ಈ ಹೇಳಿಕೆ ಹೊರಬಿದ್ದ ತಕ್ಷಣ ಕ್ರಿಕೆಟ್ ವಲಯದಲ್ಲಿ ಚರ್ಚೆ ಜೋರಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗಾಗಲೇ ದ್ವಿಪಕ್ಷೀಯ ಕ್ರಿಕೆಟ್ ಸಂಬಂಧಗಳು ಸ್ಥಗಿತಗೊಂಡಿವೆ. ಕೊನೆಯ ಬಾರಿ ಎರಡೂ ದೇಶಗಳು 2012-13ರಲ್ಲಿ ದ್ವಿಪಕ್ಷೀಯ ಸರಣಿಯಾಡಿದ್ವು. ಅದರ ಬಳಿಕ ICC ಮತ್ತು ಏಷ್ಯಾ ಕಪ್ಗಳಂತಹ ಬಹುರಾಷ್ಟ್ರೀಯ ಟೂರ್ನಿಗಳಲ್ಲಿ ಮಾತ್ರ ಮುಖಾಮುಖಿಯಾಗ್ತಿವೆ. ಇನ್ನು ಕ್ರಿಕೆಟ್ ಇತಿಹಾಸದಲ್ಲಿ ಮೊಹಮ್ಮದ್ ಆಸಿಫ್ ಈಗಾಗಲೇ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸಿ ನಿಷೇಧಕ್ಕೆ ಒಳಗಾಗಿದ್ದ ಆಟಗಾರ. ಆದರೆ ಈ ಹೊಸ ಆರೋಪಗಳು ಅದರಿಂದ ಭಿನ್ನವಾಗಿದ್ದು ಮಾದಕ ವಸ್ತು ಕಳ್ಳ ಸಾಗಣೆ ಸಂಬಂಧಿಸಿದವು. ಈ ಆರೋಪಗಳು ಸ್ವತಂತ್ರವಾಗಿ ಸಾಬೀತಾಗಿರುವುದಾಗಿ ಸಾರ್ವಜನಿಕ ದಾಖಲೆಗಳು ಸೂಚಿಸುವುದಿಲ್ಲ. ಒಟ್ಟಿನಲ್ಲಿ ವೇಗದ ಬೌಲಿಂಗ್ನಿಂದ ಬ್ಯಾಟ್ಸ್ಮನ್ಗಳನ್ನು ಬೆಚ್ಚಿ ಬೀಳಿಸಿದ ಇಬ್ಬರು ಮಾಜಿ ಪಾಕಿಸ್ತಾನಿ ಬೌಲರ್ಗಳ ಹೆಸರು ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಆದರೆ ಈ ಬಾರಿ ಕಾರಣ ಕ್ರಿಕೆಟ್ ಅಲ್ಲ, ಗಂಭೀರ ಆರೋಪಗಳು. ಅವು ಸತ್ಯವೇ ಸುಳ್ಳೆ ಎಂಬ ಪ್ರಶ್ನೆಗೆ ಸದ್ಯಕ್ಕೆ ಸ್ಪಷ್ಟ ಉತ್ತರ ಇನ್ನೂ ಲಭ್ಯವಾಗಿಲ್ಲ.